ಈಗ ಧ್ರುವಂತು ನಿಮ್ಗೆ ಅಮ್ಮ ಅಮ್ಮ ಅನ್ಕೊಂಡು ಯಾವಾಗ್ಲೂ ಇರ್ತಾ ಇದ್ದಿಲ್ಲ. ಬಟ್ ಅವ್ರು ನೀವು ಬಂದ್ಮೇಲೆ ಸುಮಾರು ಜನ ಅವ್ರಿಗೆ ಏನಂತ ಇದ್ರು, ಇದೊಂದು ಅವ್ರ ಇದು ಅಸಲಿ ಮುಖ ಅಲ್ಲ, ಇದು ನಕಲಿ, ಈ ಈ ತರ ಸುಮ್ನೆ ನಾಟಕ ಆಡ್ತಾ ಇದ್ದಾರೆ, ಆ ತರ ಏನೋ ಒಂದು ಕಾರ್ಡ್ ಪ್ಲೇ ಮಾಡೋದಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಹೌದೌದು ಹೇಳ್ತಾರಂತ್ರಿ. ಇಲ್ಲ ಹಂಗೇನಿಲ್ಲ ರೀ ಅವ್ರು, ಹಂಗಂತ ಮನ್ಸಿಲ್ಲ ನೀ ಸುಳ್ಳಿ ಹಂಗಿರ್ಬೇಕು. ನಮ್ಗೆ ಇಟ್ಟು ಹೇಳ್ಕೊಡ್ತಿದ್ದ, ಮತ್ತ ಅದಕ್ಕ ಅಂದಾರ ಅವ್ರು ಈ ಅಮ್ಮಗೆ ಹೇಳ್ಕೊಡ್ತಾರ ಅಂತ ಸುಮ್ನೆ ಅಂತಿದ್ರು ಅವ್ರು. ಹಂಗೇನಿಲ್ಲ ಅವ್ರ ಮನ್ಸು. ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ರಕ್ಷಿತಾ ಹೆಂಗ್ರಿ ನಿಮ್ಗೆ? ನಮ್ಗ ಚೆನ್ನಾಗಿ ಆಟ ಆಡ್ತಾಳ, ಚೆನ್ನಾಗಿ ಮಾತಾಡ್ತಾಳ, ಎಲ್ಲ ಸೂಪರ್ ಮಾಡ್ತಾಳೆ. ನೀವು ಅವರು ಒಂದು ಮಾತಾಡ್ತಿರ್ತೀರ, ಅದು ಕಂಬಳದ ಬಗ್ಗೆ ಹೇಳ್ತಾ ಇರ್ತಾರೆ, ಸಖತ್ ವೈರಲ್ ಆಗಿದೆ. ಹೌದ್ರಿ, ಎಲ್ಲರೂ ಅದು ರೀಲ್ಸ್ ಮಾಡ್ತಾ ಇದಾರೆ. ಕಂಬಳ ಅವ್ರು ಅಲ್ಲಿ ಚಿತ್ರ ಬಿಡಿಸಿದ್ರು ಎಮ್ಮಿವು. ನಾನು ಎಮ್ಮಿ ಅನ್ನಕ್ಕಿ, ಆಕಿ ಕಂಬಳ ಅನ್ನಕ್ಕಿ, ಆಕಿ ಹೇಳ್ಕೊಡಕಿ ನಮ್ಮ ಭಾಷೆದಲ್ಲಿ ಕಂಬಳ ಅಂತೀವಿ ನಾವು ಅಂತ ಆಕಿ ಹೇಳಕಿ, ನಾವು ಎಮ್ಮಿ ಅಂತೀವಿ ಅಂತ ನಾ ಹೇಳಕಿ. ಅದು ಕರಾವಳಿ ಭಾಗದಲ್ಲಿ ಜಾಸ್ತಿ ಅದನ್ನ ಅಂದ್ರೆ ಕಂಬಳ ಇದು ಮಾಡಿ ಕೋಣನ ಸ್ಪರ್ಧೆ ಇರ್ತದ. ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನೀವು ಅವರು ಫುಲ್ ತಲೆ ಹೌದ, ಅದು ಸಖತ್ ವೈರಲ್ ಆಗಿದೆ. ಹೌದ್ರಿ. ಮತ್ತೇನೇನೆಲ್ಲ ಹೇಳ್ತಾ ಇದ್ರಿ ನಿಮ್ಗೆ ರಕ್ಷಿತ್ ಅವ್ರು? ನಿಮ್ಮ ಜೊತೆಗೆ ಏನ್ ಮಾತಾಡ್ತಾ ಇದ್ರಿ, ಏನ್ ಹೇಳ್ತಾ ಅಂದ್ರೆ ಇಡೀ ಮನೆಯಲ್ಲಿ ತುಂಬಾ ಚಿಕ್ಕ ಹುಡುಗಿ ಅಂದ್ರೆ ರಕ್ಷಿತಾ ಅವ್ರೆ ಅಂತ? ಚಿಕ್ಕ ಹುಡುಗಿ ಅವಳೆ ಎಲ್ಲಾರ್ದಾಗ ಅಂದ್ರ. ಏನ್ ಹೇಳ್ಕೊಳೋರು, ಏನಾದ್ರು ಕಷ್ಟಗಳು ಹೇಳ್ಕೊಡ? ಅದೇ ಕಷ್ಟಗಳು ಹಿಂಗ್ ಮಾಡ್ಬೇಕು ಅಜ್ಜಿ, ಹಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದು. ಅವ್ರ ಊರ್ ಬಗ್ಗೆ, ಅವ್ರು ಇದ್ರ ಬಗ್ಗೆ, ನಾನು ಇದನ್ನೇ ಮಾಡ್ತೀನಿ ಇದ್ರ ಮಾಡಿ ನಾನು ಬೀಡಿಂಗ್ ತಗೊಂಡಿನಿ ಇನ್ಸ್ಟಾಗ್ರಾಮ್ ಮಾಡಿ ಅಂತ ಅವ್ರು ಹೇಳಕಿ. ನೀನೇ ಬರ್ತದವ, ನೀನು ಇನ್ಸ್ಟಾಗ್ರಾಮ್ ಅದೆಲ್ಲ ಮಾಡಿದಿ, ನಮ್ಮ ಊರ್ ಕಡೆ ನಾವು ಮನೆಗೆ ಹೂವಲ್ದ ಕೆಲಸ ಮಾಡೀವಿ, ಜಮೀನ್ ಕೆಲಸ ಮಾಡೀವಿ ಅಂತ ನಾನು ಹೇಳ್ಕೊತಿದ್ದೆ. ನಾವು ಬರ್ರಿ ನಾ ರೊಟ್ಟಿ ತಟ್ಟು ಕೊಡ್ತೇವೆ ಅಂತ ಹೇಳ್ಬೇಕಾಯ್ತ್ರಿ. ಹೇಳಿವಿರಿ, ಹೇಳಿವಿ ನಮ್ಮೂರಿಗೆ ಬಾ, ರೊಟ್ಟಿ ನೀನ್ ಬೇಡಿದ್ ಮಾಡಿ ಕೊಡ್ತೀನಿ ಅಂತ ನಾನು ಅಕ್ಕಿ. ಇಲ್ಲಜ್ಜಿ ನಮ್ಮೂರಿಗೆ ಬಾ, ನೀ ಮೇನ ತಿನ್ನಂಗಲತ್ತಾನ, ನಾ ಮೇನ ಮಾಡಿ ತಿನ್ನಿಸ್ತೀನಿ ನಿನಗ ಅಂತ ಕೇಳಕ್ಕೆ. ಇಲ್ಲ ಮೊದಲು ನಮ್ಮೂರಿಗೆ ಹೋಗಿ ರೊಟ್ಟಿ ತಿನ್ನಕತಿ, ರೊಟ್ಟಿ ತಿಂದು ಆಮೇಲೆ ನಿಮ್ಮೂರಿಗೆ ಹೋಗು, ಇನ್ನೇನು ಸುತ್ತಾಡದೆ ಮಾಡಮ್ಮ ಅಂತೇಳಿ ಮಾತಾಡೋರು. ನೀವು ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋದಾಗ ರೊಟ್ಟಿ ಮಿಸ್ ಮಾಡ್ಕೊಂಡ್ರೇನ್ರಿ? ಮತ್ತೆ ರೊಟ್ಟಿ ಮಿಸ್ ಮಾಡ್ಕೊಂಡು ಅಲ್ಲೇ ಹೊರಗಿದ್ದಾಗ ರೊಟ್ಟಿ ಬೇಕಲ್ಲ? ಅವತ್ತ ಬಿಗ್ ಬಾಸ್ ಮನೆ ಒಳಗಡೆ ಹೋಗಾಗ ರೊಟ್ಟಿ ಉಂಡು ಹೋದವ್ರು. ಬಿಡ ಅಲ್ಲಿ ಒಳ್ಳೆ ಚಪಾತಿ ಕಳಿಸ್ತಿದ್ರಿ, ಚಪಾತಿ ಅನ್ನ ಸಾರು ಅಲ್ಲಿ ಒಳ್ಳೆ ಊಟ. ಅಂದ್ರೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಇರ್ತೈತಿಲ್ರಿ, ಜೋಳದ ರೊಟ್ಟಿ, ಚಟ್ನಿ, ಮುಳಗಾಯಿ ಪಲ್ಯ ಇದೆಲ್ಲ ಇರ್ತೈತಿ. ಬದ್ನಿಕಾಯಿ ಪಲ್ಯ ಮಾಡಿ ಕಳಿಸಿದ್ರಿ, ತರಕಾರಿ ಎಲ್ಲಾ ತರ ಕಳಿಸ್ತೀವಿ. ಎಣ್ಗಾಯಿ ಮಾಡ್ತೇವಲ್ರಿ, ಎಣ್ಗಾಯಿ ಅದೆಲ್ಲ ಮಿಸ್ ಮಾಡ್ಕೊಂಡ್ರಿ? ಇಲ್ಲ ಅಲ್ಲಿ ಬದ್ನಿಕಾಯಿ ಇತ್ತಲ್ರಿ, ಅಂದ್ರೆ ಶೇಂಗದ ಬೀಜ ಒಂದು ಕಳಿಸ್ತಿದ್ರಿ. ಇಲ್ಲ ಅದು ಇರ್ಲಿಕ್ಕೂ ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಹೀರಿಕಾಯಿ ಇವೆಲ್ಲ ತರಕಾರಿ ಕಳಿಸ್ತಿದ್ರು.